ಕೊತ್ತಲವಾಡಿ ಸಿನಿಮಾ ಬಗ್ಗೆ ಅಪಪ್ರಚಾರ ಆರೋಪ. ಯಶ್ ತಾಯಿ ಪುಷ್ಪಾ ಪಿಆರ್ಒ ಹರೀಶ್ ಅರಸು ವಿರುದ್ಧ ದೂರೊಂದು ದಾಖಲು ಮಾಡಿದ್ದಾರೆ. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ಪುಷ್ಪವ್ವ, ಪಿಆರ್ಒ ಹರೀಶ್ ಸೇರಿ ಒಟ್ಟು 4 ಜನರ ವಿರುದ್ಧ ದೂರು ದಾಖಲಾಗಿದೆ. ಕಳೆದ 1 ವಾರದ ಹಿಂದೆ ಕೊಟ್ಟಿರುವ ದೂರು ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ ಆಗಸ್ಟ್ ತಿಂಗಳಲ್ಲಿ ಕೊತ್ತಲವಾಡಿ ಅನ್ನೋ ಸಿನಿಮಾ ಬಿಡುಗಡೆಗೊಳ್ಳುತ್ತೆ. ಆ ಕೊತ್ತಲವಾಡಿ ಸಿನಿಮಾದ ಪ್ರಮೋಷನ್ ಹೆಂಗೆ ಮಾಡಬೇಕು, ಯಾಕೆ ಮಾಡಬೇಕು, ಒಂದು ಸಿನಿಮಾ ಅನ್ನೋದು ಗಮನಿಸುತ್ತೆ. ಅದಕ್ಕೊಂದು ಪಿಆರ್ಒವನ್ನು ಹುಡುಕೋದಕ್ಕೆ ಶುರು ಮಾಡುತ್ತೆ ಪುಷ್ಪವ್ವ ಆ್ಯಂಡ್ ಟೀಮ್. ಕಳೆದ 1 ವಾರದ ಹಿಂದೆ ಕೊಟ್ಟಿರುವ ದೂರು ತಡವಾಗಿ ಬೆಳಕಿಗೆ ಬಂದಿದೆ. ಕೊತ್ತಲವಾಡಿ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡಿದ ಆರೋಪ ವ್ಯಕ್ತವಾಗಿದೆ. ಕೊಟ್ಟ ಹಣ ಸರಿಯಾಗಿ ಉಪಯೋಗ ಪಡಿಸಿಕೊಂಡಿಲ್ಲ ಎಂದು ದೂರಿನಲ್ಲಿ ಉಲ್ಲೇಖ. A1 ಹರೀಶ್ ಅರಸು, A2 ಮನು, A3 ನಿತಿನ್, A4 ಮಹೇಶ್ ಗುರು, A5 ಸ್ವರ್ಣ ಗೌರಿ ವಿರುದ್ಧ ದೂರು ನೀಡಲಾಗಿದೆ. ಸ್ವರ್ಣ ಗೌರಿಗೆ ಹೈಗ್ರೌಂಡ್ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಯಾವಾಗ ಬೇಕಾದರೂ ವಿಚಾರಣೆಗೆ ಕರೆಸಿಕೊಳ್ಳಬಹುದು. ಕೊತ್ತಲವಾಡಿ ಸಿನಿಮಾದ ಬಗ್ಗೆ ಅಪಪ್ರಚಾರ ಆರೋಪ. ಪಿಆರ್ಒಗಳ ಕೆಲಸ ಏನಿರುತ್ತೆ, ಯಾವ ಸಿನಿಮಾವನ್ನ ಹೆಂಗೆ ಪ್ರಮೋಷನ್ ಮಾಡಬೇಕು ಅನ್ನೋ ಜವಾಬ್ದಾರಿ ಅವರಿಗೆ ಕೊಡಲಾಗಿರುತ್ತೆ. ಇಂತಿಷ್ಟು ಹಣವನ್ನು ಕೊಡಲಾಗಿರುತ್ತೆ. ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಕೊತ್ತಲವಾಡಿ ಸಿನಿಮಾವನ್ನು ವೈಭವೀಕರಿಸಬೇಕು, ಅರ್ಥಾತ್ ಪ್ರಮೋಷನ್ ಮಾಡಬೇಕು ಅಂತ ಹೇಳಿ ಪುಷ್ಪವ್ವ ಸಿನಿಮಾ ಬಿಡುಗಡೆಗೂ ಮುನ್ನ 24 ಲಕ್ಷ, ಅದಾದ ನಂತರ ಒಂದಷ್ಟು ಹಣ ಕೊಡಲಾಗಿತ್ತು. ಆದರೆ ಇದನ್ನು ಸರಿಯಾಗಿ ವಿನಿಯೋಗಪಡಿಸಿಲ್ಲ, ಇದನ್ನು ಸದುಪಯೋಗ ಪಡಿಸಿಕೊಳ್ಳದೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಪುಷ್ಪವ್ವ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರೊಂದು ದಾಖಲು ಮಾಡ್ತಾರೆ. ಈಗಾಗಲೇ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. A1 ಹರೀಶ್ ಅರಸು, A2 ಮನು, A3 ನಿತಿನ್, A4 ಮಹೇಶ್ ಗುರು, A5 ಸ್ವರ್ಣಗೌರಿ ವಿರುದ್ಧ ದೂರು ನೀಡಲಾಗಿದೆ. ಇನ್ನು ಪೊಲೀಸರು ಅವರವರ ಕೆಲಸ, ಅವರ ಏನು ಕಾನೂನು ಪ್ರಾಸೆಸ್ಗಳಿದಾವೆ ಅದರಂತೆ ಅವರು ಮಾಡಿಕೊಂಡು ಹೋಗ್ತಾರೆ. ಒಟ್ಟಾರೆ ಕೊತ್ತಲವಾಡಿ ಸಿನಿಮಾ ಈ ಹಿಂದೆ ಅದು ಫ್ಲಾಪ್ ಅಂತಾನೆ ಕರೆಸಿಕೊಂಡಿತ್ತು. ಕೊತ್ತಲವಾಡಿ ಅಷ್ಟರ ಮಟ್ಟಿಗೆ ಸದ್ದು ಮಾಡಿರಲಿಲ್ಲ. ಅದಾದ ನಂತರ ಅದರ ನಿರ್ಮಾಪಕಿ, ಹಣ ಹಾಕದವರು ಇದೇ ಯಶ್ ತಾಯಿ ಪುಷ್ಪಾ. ಇವರು ಕೂಡ ಬೇರೆ ಬೇರೆ ಹೇಳಿಕೆಗಳಲ್ಲೆಲ್ಲ ಚರ್ಚೆಗೆ ಬಂದರು. ಕೊತ್ತಲವಾಡಿ ಯಾಕೆ ಫ್ಲಾಪ್ ಆಯಿತು ಅನ್ನೋದಕ್ಕೂ ಕೂಡ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟರು. ಆದರೆ ಈಗ ಪಿಆರ್ಒ ವಿರುದ್ಧ ದೂರನ್ನು ದಾಖಲು ಮಾಡಿದರೆ 1 ವಾರದ ಹಿಂದೆನೇ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿತ್ತು. ಇದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. A1 ಹರೀಶ್ ಅರಸು, A2 ಮನು, A3 ನಿತಿನ್, A4 ಮಹೇಶ್ ಗುರು, A5 ಸ್ವರ್ಣಗೌರಿ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಸ್ವರ್ಣಗೌರಿಗೆ ಹೈಗ್ರೌಂಡ್ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಉಳಿದಂತೆ ಕಾನೂನು ಪ್ರಾಸೆಸ್ ಈಗ ಚಾಲ್ತಿಯಲ್ಲಿದೆ. ಮುಂದೇನಾಗುತ್ತೆ ಈ ಪ್ರಕರಣ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.